ಕನ್ನಡದ ಮೇಲೆ ಇಟ್ಟಿರೋ ಪ್ರೀತಿ ಅದು ಬೇರೆಯವ್ರು ಬೆಳೆಸ್ಕೊಂಡು ಹೋಗ್ಬೇಕು. ಅದೇ ಯೂಟ್ಯೂಬಲ್ಲಿ ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ ಅನ್ನೋದು ಒಂದು ನಮ್ಮ ಚಾನಲ್ ನೇಮು. ಸೊ ದಯವಿಟ್ಟು ಇದಕ್ಕೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯಗಳನ್ನ ವೀಡಿಯೋದಲ್ಲಿ ತಿಳಿಸ್ತಾ ಇರಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಬೇಕಾಗತ್ತೆ ಗಾಯ್ಸ್ ನೀವೆಲ್ಲ ಸ್ನೇಹಿತರೆ. ಸೊ ನಮ್ಮ ಒಂದು ಸೌತ್ ಝೋನ್ ವೈಲ್ಡ್ ಲೈಫ್ ಕ್ಲಬ್ ವತಿಯಿಂದ ನಾವು ಏನೇನು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ, ಮುಂದೆ ನಾವೆಲ್ಲೆಲ್ಲಿ ವಿಸಿಟ್ ಮಾಡ್ತೀವಿ, ಏನೇನು ನೋಡ್ತೀವಿ. ಸೊ ಟ್ರೆಕ್ಕಿಂಗ್ ಆಗಿರ್ಬೋದು, ಹೈಕಿಂಗ್ ಆಗಿರ್ಬೋದು, ಸಫಾರಿಗಳು, ಈ ಥರ ಒಂದು ಕ್ಯಾಂಪ್ ವಿಸಿಟ್ಗಳು, ಹಾಗೂ ಕೆಲವೊಂದಿಷ್ಟು ಇನ್ನೂ ವಿಭಿನ್ನವಾದಂಥ ಬೇರೆ ಬೇರೆ ಆದಂಥ ಒಂದಷ್ಟು ಕಾರ್ಯಕ್ರಮಗಳನ್ನ ಮುಂದೆ ಮಾಡೋವಂಥ ಒಂದು ಪ್ಲ್ಯಾನಲ್ಲಿದ್ದೀವಿ ಫ್ಯೂಚರಲ್ಲಿ. ಸೊ ಹೋಗ್ತಾ ಎಲ್ಲನೂ ನೆರವೇರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಸ್ನೇಹಿತರೆ. ನೋಡಿ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಹೋಗ್ತಾ ಇರೋದು ಎಲ್ಲಿಗೆ ಅಂತಂತಂದರೆ, ಸೊ ನೋಡ್ಬೋದು ಸುಗ್ರೀವ ಆನೆಯ ಮಾವುತರು ಶಂಕರಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ನಾವಿಲ್ಲಿ ದುಬಾರೆಗೆ ಏನು ಬಂದಿದ್ದೀವಲ್ಲ, ಸೊ ದುಬಾರೆ ಶಿಬಿರದಲ್ಲಿರುವಂಥ ಮಾವುತರು ಕಾವಾಡಿ ಮಕ್ಕಳುಗಳೇನಿದ್ದಾರಲ್ಲ ಅವ್ರನ್ನ ಮಾತಾಡಿಸ್ಲಿಕ್ಕೆ, ಅವ್ರನ್ನ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ ಶಾಲೆ ಹತ್ರ. ಮುಂದೆ ಅಲ್ಲಿ ಹೋಗಿ ಏನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೇವೆ. ಇದು ನೋಡೋದು ಮತ್ತು ಕೆಲವೊಂದಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮುಂದೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕ್ಲಬ್ ಮಾಡಿ ಒಂದು ಟೀಮ್ ಮಾಡಿದ್ದೀವಿ. ಇವಾಗ ನಮ್ಮ ಕ್ಲಬ್ಬಲ್ಲಿ ಇವಾಗ ಒಂದು ತಿಂಗಳಿಂದ 11 ಜನ ಇದ್ದೀವಿ. ಈಗ ಜಸ್ಟ್ ಒಂದೇ ತಿಂಗಳು. ಸೊ ಮುಂದೆ ಹೋಗ್ತಾ ಪರಿಸರ ಒಂದು ಏನು ಸಂರಕ್ಷಣೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾವು ಒಂದು ಕೆಲಸ ಮಾಡಿರೋದು. ನಮ್ಮ ಕೈಲಿ ಆದಷ್ಟು ಏನಾಗುತ್ತೋ ಅದನ್ನು ಮುಂದಿನ ಪೀಳಿಗೆಯವರು ಪರಿಸರನ ಉಳಿಸ್ಕೊಂಡು ಹೋಗಲಿ. ಮತ್ತು ಅವರು ಏನು ನಾವು ಇವಾಗೇನು ಹಾನಿ ಆಗ್ತಾ ಇದೆಯಲ್ಲ ಅದನ್ನು ಮುಂದೆ ನಾವು ಮಾಡ್ತಾ ಇರುವಂಥ ಒಂದು ಅಭಿಯಾನ ಏನಿದೆ ಅದನ್ನು ಅವರು ಕಂಟಿನ್ಯೂ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಕ್ಲಬ್ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಕಡೆಯೂ ವಿಸಿಟ್ ಮಾಡ್ತೀವಿ. ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಮರ ಗಿಡಗಳ ಬಗ್ಗೆ ತಿಳ್ಕೊಳ್ಳುವಂಥ ಉದ್ದೇಶ ನಮಗೆ. ಸೊ ಹಾಗಾಗಿ ಇಲ್ಲಿ ಮಕ್ಕಳಿದಾರಲ್ಲ, ನಮ್ಮ ಒಂದು ಮನಸ್ಸಿಂದ ಪ್ರೀತಿಯಿಂದ ಮಕ್ಕಳಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಬಂದಿದ್ದೀವಿ. ಬನ್ನಿ ಅವ್ರಿಗೆ ಡ್ಯೂಟಿ ಕಲಿದೆ ಅಂತ ಮಾಡಿ ಹೋಗಿ. ಎಲ್ಲಿಂದ ಬಂದಿದ್ದಾರೆ ಅವರು? ಮಗಳು ಯಾವ ಊರಿಂದ ಬಂದಿದ್ದಾರೆ? ತೇಜು, ಗಗನ್ ಇಲ್ಲಿ ಬನ್ನಿ. ಯಾವ ಊರಿಂದ ಬಂದಿದ್ದಾರೆ ಮಗಳೇ? ಎಲ್ಲಿದ್ದಾರೆ? ಯಾವ ಊರಿಂದ ಬಂದಿದ್ದಾರಪ್ಪ? ಅವಳು ಬಂದೇ ಗೊತ್ತಾ, ಅಪ್ಪನ ಫ್ರೆಂಡ್ಸ್ ಬಂದಿದ್ದಾರೆ. ಒಳಗೆ ಬಂದಿರಲ್ಲ, ಅಪ್ಪನ ಫ್ರೆಂಡ್ಸ್ ಏನ್ ಮಾಡ್ತಿದ್ದಾರೆ ಅದನ್ನ ನೀವು ಕೂಡ ಮಾಡಬೇಕು. ಯಾಕೆ ಅವ್ರು ಏನ್ ಮಾಡ್ತಿದ್ದಾರೆ? ಬ್ಯಾಗ್ ಕೊಡ್ತಿದ್ದಾರೆ ನಮ್ಗೆ ಅಷ್ಟೇ ಅಲ್ವಾ? ಇಲ್ಲ, ಅವ್ರೇನ್ ಮಾಡ್ತಿದ್ದಾರೆ, ಅವರು ಒಂದು ಸಂಘ ಮಾಡಿ ಎಲ್ಲರೂ ಒಂದು ಗುಂಪು ಸೇರ್ಕೊಂಡು ಏನು ಮಾಡ್ತಿದ್ದಾರೆ, ಪರಿಸರ ರಕ್ಷಣೆಗೆ ಅವರು ಹೊರಟಿದ್ದಾರೆ. ನಮ್ಮನ್ನು ನಿಮ್ದು ಎಲ್ಲರೂ ಕರ್ತವ್ಯ ಅದು. ನಾವು ಎಲ್ಲಿದ್ದೀವಿ? ಶಾಲೆಯಲ್ಲಿದ್ದೀವಿ. ಸರಿ, ಶಾಲೆ ಎಲ್ಲಿದೆ? ಈ ಪರಿಸರದೊಳಗಡೆ ಇದೆ ಅಲ್ವಾ? ಪರಿಸರ ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ಪರಿಸರಕ್ಕೆ ನಾವು ನೋಡಿ, ಗಿಡ ಮರಗಳೆಲ್ಲ ಅವುಗಳು ತನ್ನಿಂದ ತಾನೇ ಬೆಳ್ಕೊಳ್ತವೆ, ಉಳಿತವೆ. ನಾವಿರೋಕ್ಕೆ ಸಾಧ್ಯನಾ? ಒಂದು ಗಿಡ ಮರಗಳಿಲ್ಲ ಅಂತಂದರೆ ಮನುಷ್ಯ ಸಾಯ್ತಾರೆ ಅಲ್ವಾ? ಅದನ್ನು ಉಳಿಸ್ಬೇಕು. ಈಗ ಏನು ಮಾಡಿದ್ದೀವಿ ನಾವು? ಅತಿ ಬುದ್ಧಿವಂತರಾಗಿ ನಮ್ಮ ಕಾಲು ಬುಡಕ್ಕೆ ನಾವೇ ಗೊಡ್ಡೆ ಹಾಕೊಂಡು ನಿಂತಿದ್ದೀವಿ. ಯಾವಾಗ ನಾವು ಬಿದ್ದೋಗ್ತೀವಿ ಗೊತ್ತಿಲ್ಲ. ಪ್ರತಿಯೊಬ್ಬ ಮನುಷ್ಯ, ಈ ಪ್ರಪಂಚದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯ ಏನಾಗಬೇಕಾಗಿದೆ, ನಾವು ಪ್ರತಿಯೊಬ್ಬರು ಈ ಪರಿಸರವನ್ನು ಉಳಿಸಿದಾಗ ಮಾತ್ರ ನಾವು ನೆಮ್ಮದಿಯಿಂದ ಸಂತೋಷದಿಂದ ಇರೋಕ್ಕೆ ಸಾಧ್ಯ. ಆ ಕೆಲಸವನ್ನು ಇವರು ಅರ್ಥಕೊಂಡು ಶುರು ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಸಂತೋಷದ ವಿಷಯ. ಎಲ್ಲರೂ ಜೋರಾಗಿ ಒಂದು ಚಪ್ಪಳೆ ತಟ್ಟಿದ್ದಾರೆ. ಈ ಥರ ಕೆಲಸ ನಮ್ಮಿಂದ ಆಗಬೇಕು. ಇವರು ಶುರು ಮಾಡಿ 1 ತಿಂಗಳಾಗಿದೆ. ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ. ಆ ಹೆಮ್ಮೆ ನಮ್ಮದು ಆಗಬೇಕು. ನಾವು ಇವ್ರ ಜೊತೆ ಸೇರ್ಕೊಂಡು ಇವರು ಮಾಡುವಂಥ ಕೆಲಸಗಳಲ್ಲಿ ನಾವು ಕೂಡ ಒಂದಾಗಿ ಇವರಿಗೆ ಸಹಾಯ ಅಂಥದ್ದು ಏನು ಮಾಡ್ಬೋದು. ನಾವೆಲ್ಲ ಚಿಕ್ಕವರಿದ್ದೀವಿ, ಏನು ಮಾಡೋದು ಮೇಡಮ್ ಅಂತ ಏನು ಮಾಡ್ಬೋದು ಅಂದರೆ, ಈ ಒಂದು ಇನ್ಸ್ಪಿರೇಷನ್ನ ನಾವು ತಗೊಳ್ಬೋದು. ಅವ್ರು ಏನು ಮಾಡ್ತಿದ್ದಾರೋ ಆ ಥರ ನಾನು ಮಾಡಬೇಕು. ನಾನು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪುನಃ ವಾಪಸ್ ಭೂಮಿಗೆ ನಾನು ಏನು ಕೊಡೋಕ್ಕೆ ಸಾಧ್ಯ, ಅದನ್ನು ರಕ್ಷಣೆ ಮಾಡೋದು ಮಾತ್ರ ನನ್ನಿಂದ ಸಾಧ್ಯ. ಅದನ್ನು ನಾನು ಮಾಡಿ ಪುನಃ ಈ ಭೂಮಿಗೆ ನನ್ನ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಿದ್ದೆ ಅಂತ ಹೇಳಿ ಅಂದ್ಕೊಂಡು ನಾವು ಬೆಳೆದು ಇವ್ರ ಥರ ಒಂದು ಕೆಲಸಗಳನ್ನು ಮಾಡೋಕ್ಕೆ ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ. ಸರ್, ಈಗ ಮಾಡ್ತಾ ಇದ್ದೀರಾ ಈ ಥರ ಕೆಲಸಗಳು ಒಳ್ಳೇದಾಗಲಿ. ನಿಮ್ಮ ಸಂಘ ಬಹಳಷ್ಟು ದೊಡ್ಡದಾಗಲಿ. ಈಗ ಎಷ್ಟು ಜನ ಇದ್ದೀರಿ ನೀವು? 11 ಜನ ಇದ್ದೀರಾ. 11,000 ಆಗಲಿ, ಲಕ್ಷ ಆಗಲಿ. ಜೊತೆಗೆ ನಾವು ಕೂಡ ಸೇರ್ಕೊಳ್ಳೋಣ. ಮಕ್ಕಳು ಕೂಡ ಬೆಳೆದು ನಿಮ್ಮಿಂದ ಒಂದು ಇನ್ಸ್ಪಿರೇಷನ್ ತೊಗೊಂಡು ನಮ್ಮ ಕರ್ತವ್ಯ ಇದೆ. ಈಗ ನೀವು ಮನಸ್ಸು ಮಾಡಿ ಒಂದು ಸಂಘ ಕಟ್ಕೊಂಡು ಮಾಡ್ತಾ ಇದ್ದೀರಾ. ಇದು ಯಾರು ಹೇಳಿ ಮಾಡೋವಂಥ ವಿಷಯ ಅಲ್ಲ. ಯಾಕೆಂದರೆ ನಾವು ಮಾಡಬೇಕಾಗಿದೆ. ಮನುಷ್ಯನಾಗಿ ನಾವು ಉಳಿಬೇಕು ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರನೇ ನಾವು ಮಾಡ್ತಾ ಇರುವಂಥದ್ದು. ಹಾಗೆ ಇದು ಬೆಳೀಲಿ, ಸಂಘ ತುಂಬ ಚೆನ್ನಾಗಿ ಬೆಳೀಲಿ. ನಿಮ್ಮ ಕೈಲಿ ಆದಷ್ಟು ಒಂದು ಸಹಾಯವನ್ನು ಮಾಡ್ತಿದ್ರಿ. ಈಗ ಸಂಘ ಕಟ್ಟಿದ್ದೀನಿ ಅಂತ ಹೇಳ್ತಿದ್ದ ಕಾರ್ಯವನ್ನು ಕೂಡ ನೀವು ಶುರು ಮಾಡ್ಕೊಂಡಿದ್ದೀರಾ. ಈ ತರಹ ನಿಮ್ಮ ಮನಸ್ಸುಗಳು ಇನ್ನೂ ಚೆನ್ನಾಗಿ ಬೆಳೆದು ಇದೇ ಥರ ಕಾರ್ಯಗಳು, ದಾನ ಇಲ್ದೋದ್ರೂ ಪರವಾಗಿಲ್ಲ, ಪರಿಸರ ಸಂರಕ್ಷಣೆ ಆಗಲಿ ನಿಮ್ಮಿಂದ ಅಂತ ಹೇಳ್ತಾ, ಮಕ್ಕಳ
ಮಕ್ಕಳ ಪರವಾಗಿ ನೀವು ನಮಗೆ ನೀಡ್ತಾ ಇರುವಂತಹ ಬ್ಯಾಗಿನ ಒಂದು ಸಹಾಯ ಹಸ್ತವನ್ನು ನೀಡಿದ್ದೀರಾ. ನಮ್ಮ ಮಕ್ಕಳಿಗೆ ಅವಶ್ಯಕತೆ ಇತ್ತು, ಮಕ್ಕಳು ತರ್ತಾರೆ, ಬೇರೆ ಬೇರೆ ಥರದ ಬ್ಯಾಗ್ಗಳನ್ನೆಲ್ಲ ತರ್ತಾರೆ, ಒಂದು ಅವಶ್ಯಕತೆ ಇತ್ತು, ನೀವು ಅದನ್ನು ಕೊಟ್ಟಿದ್ದೀರಾ. ಅದಕ್ಕೋಸ್ಕರ ಮಕ್ಕಳ ಪರವಾಗಿ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನೀವು ಮೊದಲು ಅವ್ರಿಗೆ ನಾವು ಕೊಡ್ತೀವಿ, ಅಪ್ಪ ತಗೊಳ್ಳಿ ಫೋನು. ನೀವು ಕೊಡಿ ಬನ್ನಿ ಅಣ್ಣ, ಬನ್ನಿ ಅಣ್ಣ, ಬನ್ನಿ ನೀವು ಬನ್ನಿ. ಆಯ್ತು ಬನ್ನಿ. ಮೇಲೆ ತಗೊಂಡಿರೋರು ಮೇಲೆ ಅಲ್ಲ, ಹಂಗೆ ಲೈನಲ್ಲಿ ನಿಲ್ಲಿ ತಗೊಂಡಿರೋರು. ಡ್ಯೂಟಿ ಬಿಸಿ ಅವರು, ಡ್ಯೂಟಿ ಇರೋದು. ಥ್ಯಾಂಕ್ಸ್. ಇದ್ಯಾವುದು ಬ್ರೋ ಹೋಯ್ತಾ ಇರೋದಾನೆ ಬ್ರೋ? ಇದ್ಯಾವುದು? ಹೋಗಿ ಬೇಕು, ಹೋಗಿ ಹಂಗೆ ಶಶಿಯವರ ಹೋಗಿ. ಥ್ಯಾಂಕ್ ಯು. ಶಶಿಯವರ, ಚಂದ್ರ ಅವರು ಹೋಗಿ, ಒಬ್ಬೊಬ್ರಿಗೆ ಬೈಲಿ ವಿಡಿಯೋ ಹಿಡ್ಕೊ ಕರೆಕ್ಟಾಗಿ, ಹಂಗೆ ಹಿಡ್ಕೊ. ಚಂದ್ರ ಅವ್ರ ಒಂದೇ ನಿಮಿಷ ಬಂದ್ಬಿಡಿ, ಬೇಗ ಆಗೋಯ್ತು. ಇನ್ಯಾರು ಸಿಕ್ಕಿಲ್ಲ ನೋಡು. ಒಂದೊಂದು ಊರಿನ ಒಬ್ಬೊಬ್ಬರು ನಾವೆಲ್ಲ ಸೇರಿಕೊಂಡು ಒಂದು ಪರಿಸರ ಸಂರಕ್ಷಣೆ ಹಾಗೂ ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸ್ಲಿಕ್ಕೆ ಹೋಗೋಕ್ಕೆ ಮಾಡ್ತಾರಂತ ಒಂದು ಕ್ಲಬ್ ಇದೆ. ನಿಮ್ಮ ಒಂದು ಕ್ಲಬ್ಬು ಪ್ರಕೃತಿ ಒಂದು, ನಾವು ಪ್ರಕೃತಿ ಅಂತ ಹೇಳೋದು ಏನಕ್ಕೆ ಅಂತ ಹೇಳಿದರೆ, ಪ್ರಕೃತಿ ಉಳಿದ್ರೆ ನಾವು ಉಳಿತೀವಿ. ಮುಖ್ಯವಾಗಿ ನಾವು ಏನು ಆಕ್ಸಿಜನ್ ನಿಮಗೆ ಗೊತ್ತುಂಟಲ್ಲ, ಆಮ್ಲಜನಕ ಹೇಗೆ ಕನ್ವರ್ಟ್ ಆಗ್ತದೆ, ಹೇಗೆ ಗಿಡಗಳಿಂದ ಫೋಟೋಸಿಂಥಸಿಸ್ ಹೇಗೆ ಆಗ್ತದೆ, ಅದರಿಂದ ಏನು ರಿಲೀಸ್ ಆಗ್ತದೆ. ಸೊ ನಮಗೆ ನಮ್ಮ ಬದುಕಿಗೆ ಮುಖ್ಯವಾಗಿ, ಹಾಗೆ ಪ್ರಾಣಿ ಪಕ್ಷಿಗಳ ಬದುಕಿಗೆ ಈ ಪರಿಸರ ಅಂತ ಹೇಳೋದು ಗಿಡ ಮರಗಳು ಇದೆಲ್ಲ ಇದ್ದರೆ ಎಷ್ಟು ಉತ್ತಮ ಅಂತ ಹೇಳೋದು ಪ್ರಕೃತಿ ಎಲ್ಲ ಮಿಕ್ಸಪ್ ಇದೆ ಎಲ್ಲ. ಸೊ ಅದರಿಂದ ಈಗ ನಾವು ಉದಾಹರಣೆಗೆ ತಗೊಂಡ್ರೆ ಕಾಂಕ್ರೀಟ್ ಜಂಗಲು, ಈಗ ಬೆಂಗಳೂರು ನಾನು ಓದುವ ಸಮಯದಲ್ಲಿ ನೋಡಿದರೆ ಕಂಪೇರ್ ಮಾಡಿದರೆ 25% ಬಿಲ್ಡಿಂಗ್ಸ್ ಇತ್ತು, ಬಾಕಿ 75% ಗಿಡ ಮರಗಳಿತ್ತು. ಈಗ 95% ಕಾಂಕ್ರೀಟ್ ಜಂಗಲ್ ಆಗಿದೆ, 5% ಉಳಿದಿದೆ. ಈಗ ನಮಗೆ ಹಳೆ ಈಗ ಇದ್ದಾಗ ನಿಜವಾಗಿ ಹೇಳಬೇಕಾದ್ರೆ ನಾವು ರಾಜ್ಯದಲ್ಲಿ ಮನೆಗೆ ಬಂದಿರೋ ಸಮೇತ 2 ದಿವಸ ಬಂದಾಗ ಇದೇನಪ್ಪ ಕಾಡಲ್ಲಿದೆ ಓಡ್ಬಿಡೋಣ ಬೆಂಗಳೂರಿಗೆ ಓಡ್ತಿದ್ದೋ. ಈಗ ಬೆಂಗಳೂರಿಗೆ ಹೋದರೆ ಅರ್ಧ ಗಂಟೆಗೆ ಒಂದು ಸತಿ ಜಾಗ ಬಿಟ್ಟರೆ ಸಾಕು ಅನ್ನಿಸ್ತದೆ. ಆ ಪರಿಸ್ಥಿತಿಗೆ ಆ ಪೊಲ್ಯೂಷನ್ ಆಗಲಿ, ಮಕ್ಕಳದ ಆರೋಗ್ಯ ಆಗಲಿ, ಎಲ್ಲದಕ್ಕೂ ಸಮೇತ ಪರಿಸರ ಅಂತ ಹೇಳೋದು ನಮಗೆ ಅತಿ ಮುಖ್ಯ. ಸೊ ಈ ಪರಿಸರದಲ್ಲಿ ಮುಖ್ಯವಾಗಿ ಪ್ರಾಣಿಗಳು, ಈಗ ಪ್ರಾಣಿಗಳು ಅಂತ ತಗೊಂಡ್ರೆ ಒಂದಕ್ಕೆ ಒಂದು ಅವಲಂಬಿತವಾಗಿ ಇರ್ತದೆ. ಇದರಲ್ಲಿ ಈಗ ಉದಾಹರಣೆಗೆ ಆನೆನ ತಗೊಳ್ತೀವಿ ನಾವು. ಆನೆ ಅಷ್ಟು ದೊಡ್ಡ ಪ್ರಾಣಿ ಆದರೂ ಸಮೇತ ಸಹಜೀವಿ. ಈಗ ಅದು ಒಂದು ಉದಾಹರಣೆಗೆ ಸಿಂಪಲ್ಲಾಗಿ ನಿಮಗೆ ಹೇಳಬೇಕಾದ್ರೆ, ಈಗ ಅದೊಂದು ಬಿದಿರುಮಳೆ ಅಂತಲೇ ಇಟ್ಕೊಳ್ಳಿ, ಅಷ್ಟು ದೊಡ್ಡದು. ಈಗ ಅದಕ್ಕೆ ಒಂದು ಆನೆಗೆ, ದೊಡ್ಡ ಆನೆಗೆ ಒಂದು 250 kg 300 kg ಆರಬೇಕು. ಅದಕ್ಕೆ ಈಗ ಅದೊಂದು ಮರನ ನಾನು ಪೂರ್ತಿ ಅದು ತಿಂದರೆ ನನಗೆ ಹೊಟ್ಟೆಗೆ ತುಂಬುತ್ತದೆ ಅಂತ ಗೊತ್ತಿರ್ತದೆ. ಆದರೆ ಅದು ಹಾಗೆ ಮಾಡೋಲ್ಲ. ನಾವು ಒಂದು ಮದುವೆಗೆ ಹೋದರೆ ಅದು ಏನೆಲ್ಲ ಉಂಟು 10 ಥರದ್ದು ಇದ್ದರೆ 10 ಥರದ್ದು ತಿಂದು ಬಿಡೋ ಮರ, ಇನ್ನು ನಾಳೆಗೆ ನಂತರ ನೋಡುವ ಅಂತ ತಿಂತೀವಿ. ಅದು ಹಂಗೆ ಮಾಡೋಲ್ಲ. ನನಗೆ ನಾಳೆ ಇದು ನಾಶ ಆಗಿಬಿಟ್ರೆ ನನಗೆ ನಾಳೆಗಿರೋದಿಲ್ಲ. ಅದು ಅದರಲ್ಲಿಂದ ಒಂದು ಕೊಂಬೆ ಹೇಳ್ಕೊಳ್ತದೆ, ಒಂದಲ್ಲಿ ಒಂದು 90% ತಿಂತದೆ. ಇನ್ನೊಂದು
ಸಹಬಾಳ್ವೆ ಅದ್ರ ಜೊತೆಯಲ್ಲಿ ಡಿಯರ್ಸ್ ಇರ್ತದೆ, ಹಿಂದೆ ಫಾಲೋ ಮಾಡಿಕೊಂಡು ನಂತರ ಇದು ಜಿಂಕೆ, ಕಡುವೆ ಇದೆಲ್ಲ ಇರ್ತದೆ, ಕಾಡೆಮ್ಮೆ ಇದೆಲ್ಲ. ಸೊ ಅವು ಇದನ್ನು ಶೇರ್ ಮಾಡಿಕೊಂಡು ತಿಂತದೆ. ಸೊ ಹಾಗೆ ಅದು ಈಗ ಒಂದೇ ಜಾಗದಲ್ಲಿ ಡಿಸ್ಟ್ರಿಕ್ಟ್ ಮಾಡೋದಿಲ್ಲ. ಅದು ಒಂದು ದಿವಸದಲ್ಲಿ ಇಷ್ಟು ಒಂದು ಹೆಣ್ಣಾನಿಗೆ ಒಂದು 250 kg ಬೇಕು, ಒಂದು ಒಳ್ಳೆ ಟಸ್ಕರಿಗೆಲ್ಲ 300-350 kg ಒಂದು ದಿವಸಕ್ಕೆ ಆಹಾರ ಬೇಕು. ಅದಷ್ಟು ಆಹಾರ ಆರಿಸಲಿಕ್ಕೆ ಒಂದು ಆ್ಯಾವ್ರೇಜ್ ಒಂದು 50 ಕಿಲೋಮೀಟ್ರು ಒಂದು ದಿವಸಕ್ಕೆ ಕಾಡಲ್ಲಿ ತಿರುಗಿಬಿಟ್ಟು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ತಿಳ್ಕೊಂಡು, ಅಂದರೆ ಪೂರ್ತಿ ಈಗ ನಾಶ ಆಗಿಬಿಟ್ರೆ ನಾಳೆಗೆ ನನಗೆ ಇರೋದಿಲ್ಲ ಅಂತ ಹೇಳುವಂಥ ಇದು ನಾವು ಮನುಷ್ಯರು ಪ್ರಾಣಿಯಿಂದ ಕಲಿಬೇಕು. ಆನೆಯಿಂದ ಪರ್ಟಿಕ್ಯುಲರ್ಲಿ ಆನೆಯಿಂದ ಕಲಿಬೇಕು. ಈಗ ಪ್ರಕೃತಿ ಬದಲಾಯಿತು, ಜಾಗ ಒತ್ತುವರಿ ಆಯಿತು, ಅರಣ್ಯ ನಾಶ ಆಗ್ತಾ ಬಂತು, ಕಾಡು ಬೆಂಕಿ, ಮತ್ತು ಅಣೆಕಟ್ಟು ಕಟ್ಟಿದರು, ಮುಳುಗಡೆ ಆಯಿತು ಒಂದು ಸೈಡಲ್ಲಿ ಅರಣ್ಯ. ಮತ್ತು ಅವ್ರದ್ದೊಂದು ವಲಸೆ ಸಂಸ್ಕೃತಿ ಇರ್ತಿದೆ. ಮುಖ್ಯವಾಗಿ ಆನೆಗಳಿಗೆ ಒಂದು ಹೋಮ್ ರೇಂಜ್, ನನ್ನ ವಾಸಸ್ಥಳ. ಈಗ ನೀವು ಹೇಳಿದಂಗೆ ನಾ ಮಂಡ್ಯ, ನೀವು ಮದ್ದೂರು ಇದು ಅಂತ ಹೇಳಿದಂಗೆ ಹಂಗೆ ಅವಕ್ಕೆ ಒಂದು ವಾಸಸ್ಥಳ ಅಂತ ಇರ್ತದೆ. ಮತ್ತು ವಲಸೆ ಹೋಗುವ ಸ್ಥಳ. ನನ್ನ ವಾಸ ಸ್ಥಳದಲ್ಲಿ ಒಂದು 6 ತಿಂಗಳು ಉಳಿತದೆ, ಇನ್ನು 6 ತಿಂಗಳು ವಲಸೆ ಹೋಗ್ತದೆ. ವಲಸೆ ಹೋಗೋದಕ್ಕೆ ಏನಾಗ್ತದೆ, ಅದ್ರದ್ದು ವಾಸಸ್ಥಳದಲ್ಲಿ ಏನಿದು ಇತ್ತು ಅದು ಇನ್ನು ಬಾಕಿ ಪುನಶ್ಚೇತನ, ಅದು ಸಿಗೋದು ಇದಾಗೋದು ಇಂಥದ್ದೆಲ್ಲ ಆಗಬೇಕು ಅಂತ ಹೇಳೋದು ಪ್ರಕೃತಿದತ್ತವಾಗಿ ಬಂದದ್ದು. ಸೊ ಹಾಗೆ ಈ ಮೈಗ್ರೇಷನ್ ಹಿಂಗೆ ಹೊರಟೋಗ್ತದೆ. ಸೊ ಒಂದು ಹೆಣ್ಣು ಫೀಮೇಲ್ ಓಲ್ಡೆಸ್ಟ್ ಯಾವುದು ಹರಡಲ್ಲಿ ಅಜ್ಜಿ ಅಂತ ಹೇಳೋದಿಲ್ವ, ಈ ಅಜ್ಜಿ ದಾರಿ ತೋರಿಸ್ಕೊಂಡು ಕರ್ಕೊಂಡು ಹೋಗೋದು. ಹರಡಲ್ಲಿ ಆನೆಯಲ್ಲಿ ಅಜ್ಜಿ ಅದು ಕರ್ಕೊಂಡು ಈ ಕಡೆ ತಮಿಳ್ನಾಡು ಕಡೆ ಹೋಗ್ತದೆ, ಈ ಕಡೆ ಕೇರಳ ಕಡೆ ವಯನಾಡು ಆ ಫಾರೆಸ್ಟು ಆ ಕಡೆನೂ ಹೋಗ್ತದೆ. ಆ ಕಡೆ ಆನೆಗಳು ಹಂಗೆ ಈ ಕಡೆ ಬರ್ತದೆ 6 ತಿಂಗಳು. ಸೊ ಅದು ಇದರಲ್ಲಿ ಏನಾಗ್ತಿತ್ತು, ನಮ್ಮ ತಮಿಳ್ನಾಡು ಆನೆಗಳಿಗೆ ನಮ್ಮ ಆನೆಗಳು ಕ್ರಾಸ್ ಆಗ್ತಿತ್ತು, ಕೇರಳ ಆನೆಗಳಿಗೆ ಕ್ರಾಸ್ ಆಗ್ತಿತ್ತು, ನಮ್ಮ ಆನೆಯಿಂದ ಆ ಕಡೆ ಕ್ರಾಸ್ ಆಗ್ತಿತ್ತು. ಸೊ ಈ ಇನ್ಬ್ರೀಡಿಂಗ್ ಅಂತ ಹೇಳೋದು ಇರಲಿಲ್ಲ. ದೊಡ್ಡ ದೊಡ್ಡ ಕೊಂಬು, ದೊಡ್ಡ ಮೈ, ವೈಕಟ್ಟದ ಆನೆ ಈಗೆಲ್ಲ ನೋಡಿ, ಚಿಕ್ಕಮಗಳೂರು ಆ ಕಡೆ ಮುಡಿಗೆರೆ ಎಲ್ಲ ನೋಡ್ತೀವಿ. ಆನೆ ಎಲ್ಲ ಭಾಳ ದೊಡ್ಡದಿರ್ತದೆ, ಕೋಡಿಷ್ಟೇ ಉದ್ದ, ಮಕನ ಹೆಚ್ಚು. ಇದೆಲ್ಲ ಏನು ಪ್ರಾಬ್ಲಮ್ ಅಂತ ಹೇಳಿದರೆ ಈ ಮೈಗ್ರೇಷನ್ ಕಟ್ಟಾಯಿತು. ಈ ವಲಸೆ ಸಂಸ್ಕೃತಿ ಕಡಿಮೆ ಆಗ್ತಾ ಬಂತು, ಆಹಾರ ಕಡಿಮೆ ಆಯಿತು. ಒಂದು ಕಡೆ ಕಾಡು ಬೆಂಕಿಯಿಂದ ಕಾಡು ನಾಶ ಆಯಿತು, ಅರಣ್ಯ ಇದು ಅಣೆಕಟ್ಟದು ಹಿನ್ನೀರಿನಿಂದ ಮುಳುಗಡೆಯಾಗಿ ಅರಣ್ಯ ಹೋಯಿತು. ಸೊ ಇದೆಲ್ಲ ಆದಾಗ ಈ ವಯಸ್ಸಾದದ್ದು ಸತ್ತು ಈ ಸಣ್ಣ ಮಕ್ಕಳೆಲ್ಲ ಈಗ ತೋಟದಲ್ಲಿ ಇಲ್ಲೇ ಅಲ್ಲೇ ಹುಟ್ಟಿ ಈಗ 2 ಡ್ಯಾಮದ ಮಧ್ಯೆ ಸಿಕ್ಕಾಕೊಂಡ್ರೆ ಒಂದು ಪ್ರೆಗ್ನೆಂಟ್ ಮರಿ ಹಾಕಿಬಿಟ್ರೆ ಬಾಕಿ ಆನೆಗಳೆಲ್ಲ ಅದನ್ನ ಕಾವಲು ಕಾಡ್ಕೊಂಡು ಅದು ನಿಂತು ಬಿಡ್ತದೆ. ಇನ್ನು ಆ ಮರಿ ಓಡಾಡಿ ಈಜಿ ದಾಟಿ ಅದನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ 3-4 ತಿಂಗಳು ಕಳೀತು. ಅವು ವಲಸೆ ಹೋಗೋದು ಬಿಟ್ಟೋಯ್ತು, ಪುನಃ ವಾಪಸ್ ಹೋಗ್ತದೆ. ಸೊ ಹಿಂಗೆಲ್ಲ ಸಮಸ್ಯೆ ಬಂದು ಅವಕ್ಕೆ ಏನಾಯಿತು, ಕಾಡು ನಾಶ ಆಯಿತು. ಸೊ ಈಗ ಆರಬೇಕು ಎಲ್ಲಿರೋದು ಇನ್ನೀಗ ಪ್ರೈವೇಟ್ ಪ್ರಾಪರ್ಟಿ, ಅಲ್ಲಿ ಹುಲ್ಲು ಹಲಸು ಬಾಳೆ ಇದು ಎಲ್ಲ. ಸೊ ಹೊಟ್ಟೆಗಾಗಿ ಇದು ನಮ್ಮಂಗೆ ಮಾಡಿ ಮನೆ ಕಟ್ಟಬೇಕು, ಅಲ್ಲ ನನ್ನ ಮಗನ IAS ಮಾಡಬೇಕು ಅಥವಾ ಫಾರಿನಲ್ಲಿ ಓದಿಸಬೇಕು ಏನೆಲ್ಲ, ಅವು ಬರೀ ಕೇವಲ ಒಂದು ಬದುಕು ಮತ್ತು ಹೊಟ್ಟೆಗಾಗಿ. ಸೊ ಹೊಟ್ಟೆಗಾಗಿ ಎಲ್ಲಿ ಇರೋದೀಗ ಪ್ರೈವೇಟ್ ಲ್ಯಾಂಡಲ್ಲಿ. ಸೊ ಬರ್ತದೆ, ಈಗ ಜನ ನಮಗೆ ಲಾಸ್ ಆಗ್ತದೆ ಅಂತ ಅದನ್ನ ರಿಚುವಲ್ ಮಾಡ್ತೀವಿ. ಸೊ ಅದರಿಂದ ಈ ಮಾನ್ಯ ಅನ್ನೋ ಸಂಘರ್ಷ. ಸೊ ಇದೆಲ್ಲ ಹಾಗೆ ಪ್ರಕೃತಿಯಲ್ಲಿ ಈಗ ಬೀಜ ತಿನ್ನೋದು, ಅದು ಇಲ್ಲಿ ಒಂದು ಹಲಸಿನ ಹಣ್ಣು ತಿಂದರೆ ಅದು ಹೋಗಿ ಇನ್ನೊಂದು ದಿವಸ ಕಳೆದು ಅದು ಹೊಟ್ಟೆಯಿಂದ ದಾಟೋದು. ಅದು ದಾಟುವಾಗ ಅದು ಎಷ್ಟು ದೂರ ಹೋಗಿರ್ತದೆ, ಅಲ್ಲಿ ಆ ಬೀಜ ಅದು ಅಲ್ಲದ್ದಿಯಲ್ಲಿ ಬೆಳೀತದೆ. ಆ ಬೀಜ ಅಲ್ಲಿ ಗಿಡ ಆಗಿ ಬೆಳೀತದೆ. ಸೊ ಸೀಡ್ ಡಿಸ್ಪೋಸಲ್ ಇಂಥದ್ದೆಲ್ಲ ಇದರಿಂದ ಭಾಳ ಅಂತ ಇದು ಇದೆ. ಪಕ್ಷಿಗಳು ಅದೇ ರೀತಿ ಸಹಾಯ ಮಾಡ್ತದೆ, ಅದರಿಂದ ಮರ ಬೆಳೀತದೆ. ಹಾಗೆ ಈ ಪ್ರಕೃತಿನ ನಾವು ಮನುಷ್ಯರು ಇಂಟರ್ಫಿಯರೆನ್ಸ್ ಆಗಿ ನಾವು ಈಗ ಅರಣ್ಯ ನಾಶನೂ ಆಗ್ತಾಯಿದೆ, ಇವ್ರದ್ದು ಸಂಸ್ಕೃತಿ ಆಗ್ತಾಯಿದೆ. ಈಗ ಆನೆದ ಮೇಲೆ ತಪ್ಪಾಗ್ತೀವಿ, ಆನೆ ತೋಟ ನುಗ್ತಾ ಉಂಟು, ಆನೆ ಮನಸ್ಸನ್ನು ಕೂಗ್ತಾ ಉಂಟು, ಅದು ಇದು ಅಂತ ಹೇಳ್ಕೊಂಡು. ನಿಜವಾಗಿ ಹೇಳ್ಬೇಕಂದ್ರೆ ತಪ್ಪು ನಮ್ಮದೇ, ಕಾರಣ ನಮ್ಮದೇ. ಅದರಿಂದ ಅದನ್ನು ಇರೋದಿಲ್ಲ. ಅದರಿಂದ ನೀವು ಅಷ್ಟೇ ಈಗ ಯಂಗರ್ ಜನ್ರೇಷನ್ಗೆ ಇವರಿಗೆಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಅದೇ ರೀತಿ ಗಿಡ ನಡೆಸೋದು ಇಂಥ ಮಳೆಗಾಲ ಸೀಸನ್ನಲ್ಲಿ ಇಂಥ ಆಗುವಷ್ಟು ಬ್ಯಾಂಬು, ಫೈಕಸ್ ಅದು ತಿನ್ನೋದು ಎಲ್ಲ ತಿನ್ನೋದಿಲ್ಲ ಅರಣ್ಯದಲ್ಲಿ. ಅದು ಫೈಕಸ್, ರಿಲಿಜಿಯಸ್, ಅದಕ್ಕೆ ನಾವು ಆಲ, ಅರಳಿ, ಹುಲ್ಲು ಇಂಥದ್ದು ಇನ್ನು ಎಲ್ಲ ಸಿಕ್ಕಿದ್ದನ್ನೆಲ್ಲ ತಿನ್ನೋದಿಲ್ಲ, ಅದು ಡಿಸ್ಟ್ರಕ್ಟ್ ಮಾಡೋದಿಲ್ಲ. ಸೊ ಆ ರೀತಿ ಇದನ್ನು ಆ ಪ್ಲಾಂಟಿಂಗ್ ಟೈಪ್ ತಗೊಳ್ಳೋದು ಅಂಥದ್ದನ್ನೆಲ್ಲ ಒಂದು ವ್ಯವಸ್ಥೆ ನೀವು ಮಾಡಿ. ಮನುಷ್ಯನಿಗೆ ಮನಸ್ಸು ಕೊಟ್ಟಿದ್ದು ಇಂಥ ಮನೆಯವರೆಗೆ, ದೇವರು ಕೊಟ್ಟಿದ್ದು ಕೊನೆಯವರೆಗೆ ಅಂತ. ಸೊ ಈಗ ನೀವು ಮನುಷ್ಯನಿಗೆ ನೀವು ಬ್ಯಾಗ್ ಕೊಟ್ಟರೆ ಗುಡ್ ಅದು ಬೇಡ ತಿನ್ನೋದಿಲ್ಲ. ಬಟ್ ಅದೇ ಒಂದು ಗಿಡ ಬೆಳೆದು ದೊಡ್ಡದಾಗಿ ಬಂದರೆ ಅದು ಜನರಿಗೆ ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ,
ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗ್ತದೆ, ತಿಂಡಿ ಆಗ್ತದೆ. ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಇಂಥ ಗಿಡ ಮತ್ತು ಸಸ್ಯ ನೆಡೋದಕ್ಕೆ ಒಂದು ಹೆಚ್ಚು ಒತ್ತು ಕೊಡಿ ಅಂತಷ್ಟೇ ನಂದು ಒಂದು. ಖಂಡಿತವಾಗ್ಲೂ ಸರ್, ನಮ್ಮ ಉದ್ದೇಶನೇ ಅದೇ ಆಗಿದೆ ಕ್ಲಬ್ಬಿಂದ. ಮುಂದೆ ನಮ್ಮ ಕೈಲಿ ಆಗುವಂಥ ಎಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಮಾತುಗಳು ನಮಗೆ ಒಂದು ಯಾಕಂದ್ರೆ ಒಂದು ಪ್ರಿಯಾರಿಟಿ ಆಗಿರುತ್ತೆ. ನಾವು ಮುಂದೆ ಏನೇ ಒಂದು ಮಾಡ್ತೀವಿ ಅಂದ್ರೂ ನೀವು ಹೇಳಿರುವಂಥ ಮಾತುಗಳು ನಾವು ಒಂದು ಮನಸ್ಸಲ್ಲಿ ಇಟ್ಕೊಂಡು ಕಾರ್ಯಗಳನ್ನ ನಿರೂಪಿಸ್ತೀವಿ. ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಾವಿವಾಗ ಒಂದು ತುಂಬ ಫೇಮಸ್ ಆಗಿರುವಂಥ ಆನೆನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಆ ಆನೆ ಮಾವುತರನ್ನ ಮಾತಾಡ್ಸೋಕೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ಕನ್ನಡದ ಕಂದ ಮಾಸ್ತಿ ಅಂತ ಹೇಳ್ತೀವಿ. ಸೊ ಕನ್ನಡನ ಅವರು ಕನ್ನಡದಲ್ಲಿ ಮಾವುತರು ಕೊಡುವಂಥ ಒಂದು ಆಜ್ಞೆಗಳೇನಿದೆ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಪಾಲಿಸುವಂಥ ಆನೆಗೋಸ್ಕರ ಅದನ್ನು ಕನ್ನಡದ ಆಸ್ತಿ ಮಾಸ್ತಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದಾಗೆ ನೋಡಿ, ಮಾಸ್ತಿ ಕನ್ನಡದ ಆಸ್ತಿ, ನಮ್ಮ ಕನ್ನಡದ ಕಣ್ಮಣಿ, ಕನ್ನಡದ ಕಂದ ಮಾಸ್ತಿ ಆನೆ ಇಲ್ಲಿದೆ. ಅಣ್ಣ ಒಂದೇ ಒಂದು ಆಯ್ ಮಾಡ್ಬಿಡಿ ಅಣ್ಣ, ಹೋಗ್ಲಿ ನಿಮ್ಮ ಕಡೆಯಿಂದ. ಸೊ ನೋಡ್ಬೋದು ಸ್ನೇಹಿತರೆ, ಮಾಸ್ತಿ ಅಣ್ಣನ ಇಂಟರ್ವ್ಯೂ ಮಾಡ್ತಿಲ್ಲ, ಅವಾಗ ಫೋಟೋ ತೆಗೆಸ್ಕೊಳ್ಳೋಣ. ಹಾಂ. ಅಣ್ಣ ಎಷ್ಟು ವಯಸ್ಸು ಅಣ್ಣ ನಿಮ್ಮ ಮನೆಗೆ? 25 ವಯಸ್ಸಾ? ಸ್ನೇಹಿತರಲ್ಲಿ ಮಾಸ್ತಿ ನಿಂತಿದ್ದಾನೆ, ನೋಡ್ಬೋದು. ಮಾಸ್ತಿ ನಿಂತಿದ್ದಾನೆ. ಮಾಸ್ತಿ ಅವರ ಮಾವುತರು, ಅವರು ಅಭಿಯಾನ ಇದರಲ್ಲಿ ಆ ಕಡೆ ನೋಡ್ಬೋದು. ಅಕ್ಕೋ ಸೂಪರ್. ಹಾಂ ನೋಡಿ, ಕನ್ನಡದಲ್ಲಿ ಅವರು ಮಾವುತರು ಕೊಡುವಂಥ ಒಂದು ಆದೇಶಗಳೇನಿದೆ ಆ ಒಂದು ನೋಡಿ, ಯಾವ ರೀತಿ ಕೂರು ಅಂದರೆ ಯಾವ ರೀತಿ ಕೂರ್ತಾ ಇದ್ದಾನೆ. ತುಂಬ ರವಿ ಅವರೇ ಹಿಂಗೆ ಮಾಡ್ತೀರ ಒಂಚೂರು ಈ ಆ್ಯಂಗಲಲ್ಲಿ ಹಂಗೆ ಮಾಡ್ಕೊಳ್ಳಿ. ನಿತಿನ್ ಅವರೇ ಮಾಡಿ ಮಾಡಿ ನೋಡಿ. ಸ್ನೇಹಿತರೆ, ಮಾಸ್ತಿನ ಹಿಂದೆ ಕರೀತಾ ಇದ್ದಾರೆ, ಕನ್ನಡದಲ್ಲೇ ಕರೀತಾ ಇದ್ದಾರೆ. ಯಾರದು? ಹಾಂ, ಚೈನ್ ಹಿಡ್ಕೋತಾ ಇದ್ದಾನೆ. ನೋಡಿ, ಸೂಪರ್ ಅಣ್ಣ. ಪ್ರತಿಯೊಂದು ಪದಗಳು ನಾವು ಯಾವ ರೀತಿ ಕನ್ನಡನ ಮಾತಾಡ್ತೀವಿ ಅದೇ ರೀತಿಯೇ. ಸೊ ಈ ಒಂದು ಆನೆಗೆ ಟ್ರೈನಿಂಗ್ ಮಾಡಿದ್ದಾರೆ. ಪ್ರತಿಯೊಂದು ಕನ್ನಡದ ಪದಗಳನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಆನೆ ತುಂಬ ಫೇಮಸ್ಸು. ಸೊ ಮಾಸ್ತಿ ಕನ್ನಡದ ಆಸ್ತಿ ಅಂತ ಹೇಳಿ ಈ ಆನೆಗೆ ನಮ್ಮ ಕ್ಲಬ್ ವತಿಯಿಂದ ಒಂದು ಸೆಲ್ಯೂಟ್. ನಮಸ್ಕಾರ. ತುಂಬ ನಮಗಂತೂ ತುಂಬ ಇಷ್ಟ ಆಯಿತು ಈ ಆನೆ. ಅಣ್ಣ ಹೇಳಿ ಅಣ್ಣ, ನಿಮ್ಮ ಬಾಯಿಂದ ನೀವು ಏನು ಹೇಳ್ತೀರಾ? ನಾವಿರೋದು ಕರ್ನಾಟಕದಲ್ವಾ, ಹಾಂ, ಆದಷ್ಟು ಕಾವೇರಿ ನೀರು ಕುಡಿತಿದ್ವಿ ಅಲ್ವಾ, ಆದಷ್ಟು ಕನ್ನಡದ ಬಗ್ಗೆ ಒಂದು ಒಳ್ಳೆ ರೀತಿ ಒಂದು ಅಭಿಪ್ರಾಯ ಅಷ್ಟೇ. ಕನ್ನಡ ಕಲಿಸ್ತಿರೋದು ಏನು ಉದ್ದೇಶ ಏನಿಲ್ಲ. ಬೇರೆಯವ್ರಿಗೆ ಬೇಜಾರಾಗ್ಬೋದು, ಕೆಲವ್ರಿಗೆ ಕನ್ನಡಿಗರಿಗೆ ಖುಷಿನೂ ಆಗುತ್ತೆ. ಹೌದು, ಖುಷಿ ಪಡೋಂಥದ್ದೇ. ನಾವಿರೋದು ಕರ್ನಾಟಕದಲ್ಲ, ಎಲ್ಲೋ ಕೂತ್ಕೊಂಡು ಬೇರೆ ದೇಶದಲ್ಲಿ ಕನ್ನಡಿಗರಿದ್ದಾರೆ, ಅವ್ರು ಖುಷಿ ಪಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಒಂದು ಇಷ್ಟ ಆಗೋದು ಗೊತ್ತಾ, ಎಲ್ಲ ಆಟೋಗಳ ಮೇಲೆ ಮಾಸ್ತಿ ಕನ್ನಡದ ಅವ್ರ ಪ್ರೀತಿ ಸರ್. ಈಗ ಅದನ್ನ ನಾನು ಅವ್ರು ಹಾಕಿದ್ರಲ್ಲ, ನಾನು ಭಾಳ ಖುಷಿ ಪಡ್ತೀನಿ. ಅಂತ ಅವ್ರಿಗೆ ಏನು ಕೊಡೋಕ್ಕಾಗಲ್ಲ. ಮಾಸ್ತಿ ಮೇಲೆ ಇಟ್ಟಿರೋ ಪ್ರೀತಿ, ಕನ್ನಡದ ಮೇಲೆ ಇಟ್ಟಿರೋ ಪ್ರೀತಿ, ಅದು ಬೇರೆಯವ್ರು ಬೆಳೆಸ್ಕೊಂಡು ಹೋಗ್ಬೇಕು. ಅದೇ ನಮ್ಮ ಇದಷ್ಟೇ. ನಮ್ಮನ್ನು ನೋಡಿ ಇನ್ನೊಬ್ರು ಬೆಳೆಸ್ಕೊಂಡು ಹೋಗ್ತಾರಲ್ಲ, ಅದೇ ಏನು ಕೊಡೋಕ್ಕಾಗಲ್ಲ. ಅಣ್ಣ ನಿಮ್ಮನ್ನು ನೋಡಿ, ನಿಮ್ಮ ಹತ್ರ ಮಾತಾಡಿಸಿ, ನಿಮ್ಮ ಆನೆಯನ್ನ ನೋಡಿ ತುಂಬ ಖುಷಿ ಆಯಿತು. ನಮಗೆಲ್ಲ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಅಷ್ಟು ನೀವು ಕನ್ನಡದಲ್ಲಿ ಏನೇ ಹೇಳಿದ್ರು ಕೇಳ್ತಾ ಇದ್ದಾನಲ್ಲ ಮಾಸ್ತಿ. ಸೊ ತುಂಬ ಖುಷಿ ಆಗ್ತಾಯಿದೆ ನಮಗೆ. ಇನ್ನು ಮುಂದೆ ಅದೇ ಥರ ಮಾಡಿಸ್ಕೊಂಡು ಹೋಗ್ಬೇಕು, ಉಳಿಸ್ಕೋಬೇಕು.
ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಹೌದು, ಹೌದು. ಅಷ್ಟೆಲ್ಲ ಮಾತಾಡಿದ್ರಲ್ವಾ, ಉಳಿಸ್ಕೊಳ್ಬೇಕಲ್ಲ ನಮ್ಮ ಜವಾಬ್ದಾರಿ. ಹೌದು ಕನ್ನಡನ ಇನ್ನೂ ಮೇಲೆ ಎತ್ಕೊಂಡು ಹೋಗ್ಬೇಕಂತ ನನ್ನ ಆಸೆ. ಹೌದು ಕನ್ನಡನ ಬೈ ಬಾ ಬೈ ಬೈ ಮುಂದೆ ಮಾಸ್ತಿ ಬಾ 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 ಮುಂದೆ ಬಾ ಬಾ ಆಯ್ತು ಬಾ ಬೈ ಬೈ ಬಾ 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 ಬೈ ಮಾಸ್ತಿ ಬಂದ ನೋಡಿ ಸ್ನೇಹಿತರೆ, ನಮ್ಮ ಮಾಸ್ತಿ. ಬಾ ಆಯ್ತು ಬಾ. ಮಾಸ್ತಿ ನಮ್ಮ ಕನ್ನಡದ ಆಸ್ತಿ. ಸರ್ ಅಲ್ಲಿದ್ದಾರೆ ಶ್ರೀರಾಮ. ಹಾಂ ಸರಿ